ಆ ಅಣ್ಣ ಏನಂತು? ಏನು ಒಂದಿಲ್ಲ, ಅದನ್ನ ಇವಾಗ ಸ್ವಲ್ಪ ಸಿಗರೇಟ್ ಸೇದಪ್ಪ. 8:08ವರೆಗೆ ಸಿಗ್ತಾರೆ ಇವಾಗ. ಅದಕ್ಕೇನೆ ಏನಂತ ಹೇಳ್ಬೇಕು ಎತ್ತ ಅಂತ ಸರ್ ನಿಮ್ಗೆ ಸೋಮ ಈ ತರ ಎಲ್ಲ ಮಾಡ್ತಾನೆ ಸರ್, ಕಿವಿಗ್ ಬಿದ್ದೈತೆ, ಬೇಕಿದ್ರೆ ಹುಡ್ಗಿನೇ ಬಂದು ಹೇಳ್ತಾಳೆ ಸರ್. ನಂಬಿಕೆ ಇಲ್ಲ ಅಂದ್ರೆ ಅವಳು ಕಿವಿಗ್ ಬಿದ್ದಿರೋದನ್ನ ಹೇಳ್ತಾಳೆ ಅಷ್ಟೇನೆ, ಅವಳು ಸುಳ್ಳು ಪಳ್ಳು ಹೇಳಲ್ಲ. ನಾವ್ ಇವತ್ತಿಂದ ನೋಡಿಲ್ಲ, ಅವಳು ಚಿಕ್ಕವಳದಿಂದ ನೋಡಿದೀವಿ. ಅವಳು ಇರೋದನ್ನ ಮ್ಯಾಟ್ರ್ ಹೇಳ್ತಾಳೆ, ಕೇಳಂಗಿರ ಕೇಳಿ ಸರ್, ಬೇಕಿದ್ರೆ ಅವಳನ್ನೇ ಕರೆಸ್ತೀನಿ, ಅವಳು ಹೇಳ್ತಾಳೆ ಸರ್ ಅಂತ ಅನ್ನು ನೀನ್ ಅಷ್ಟೇನಿ. ಅಲ್ಲ ಇವನು ಸೋಮ ಪ್ರೆಸಿಡೆಂಟ್ ಹೊಡಿಬೇಕು ಅಂತ ಅವನ ಅಥವಾ ವಿಡಿಯೋ ಅನ್ಸುತ್ತೆ ನನ್ನ ಹತ್ರ ಇಲ್ಲ. ದೇವಸ್ಥಾನ ನನ್ನ ಹತ್ರ ಈ ಮೊಬೈಲ್ ಅಲ್ಲಿ ಇಲ್ಲ. ನನ್ನಲ್ಲಿ ಐತೆ, ಅದು ಅಣ್ಣ ಬರ್ಲಿ ನಾನು ತೋರಿಸ್ತೀನಿ. ಹೌದಾ? ಅಣ್ಣನೇ ಇರಲ್ಲ ಅಲ್ಲ ನಾನು ಕೇಳಿದ್ ನನಗೆ ಅವ್ನು ಅನ್ಕೊಂಡ್ರೆ ನನ್ಗೇನಾಗಬೇಕು, ನನಗೆ ಯಾರು ಕಂಡ್ರೆ ನನ್ಗೇನಾಗಬೇಕು ಹೇಳು? ನಮಗೂ ಏನಾಗ್ಬೇಕಾಗಿಲ್ಲಪ್ಪ, ದುಡ್ಡು ಆಸೆ ಇಲ್ಲ, ನಮ್ಮ ಹತ್ರನೇ ದುಡ್ಡು ಐತೆ. ನಮ್ಗೇನಕ್ಕೆ ದುಡ್ಡಿನ ಅವಶ್ಯಕತೆ ಇಲ್ಲ, ಆಸ್ತಿನೂ ಐತೆ, ನಮ್ಗೇನಕ್ಕೂ ಅವಶ್ಯಕತೆ ಇಲ್ಲ. ಅವ ಹಿಂಗೆ ಬಂದು ಹೇಳಿದ್ರು ಅವಯ್ಯ ನಮ್ಗೇನು ಕೊಡಲ್ಲ. ನಮ್ಗೆ ಕೊಟ್ಟರು ನಾವೇ 1 ಲಕ್ಷ ಕೊಟ್ಬಿಡ್ತಿದ್ವಿ, ಟಿಪ್ಸ್ ಕೊಟ್ಬಿಡ್ತೀವಿ, ನಮಗೆ ಬೇಡ. ಒಟ್ನಾಗಿ ಈ ಥರ ಮಾತಾಡ್ಕೊಂಡಿರೋ ಸತ್ಯ ಅವನ ಮೇಲೆ ಒಂದು ಕಣ್ಣಿಕ್ಕಿ ಸರ್, ಯಾರಿಗಾನ ಪೊಲೀಸವ್ರಿಗೆ ಹೇಳಿ ಅವ್ನ ಕಣ್ಣಿಕ್ಕಿ ಬಿಟ್ಟಿರಿ ಅಂತ ಹೇಳೋಣ. ಅದ್ರ ಮೇಲೆ ಅವ್ನ ಇಷ್ಟ ಏನನ್ನ ಮಾಡ್ಕೊಂಡು, ನಿಮ್ಗೆ ಟೆನ್ಷನ್ನೇ ತಗೊಂಬೇಡ. ಅವ್ನು ಹೇಳಿರೋದು ಸತ್ಯ ಸತ್ಯ ಸತ್ಯ. ಇದು ಅಡ್ವಾನ್ಸ್ ಬಂದ್ರೆ ನಿಜನಾ? ಅಡ್ವಾನ್ಸ್ ನಮ್ಮ ಅಮ್ಮ ಸತ್ತಾಲು ಬಂದೈತೆ, ಬೇಡ ಬಿಡು, ಎಂಕ್ವೈರಿ ಮಾಡಲಿ. 5 ಲಕ್ಷ ಎಲ್ಲಿಂದ ಬಂತು? ಅಲ್ಲ ನನಗೊಂದು ಮಾತು ಕೇಳು, ಇವಾಗ ಪ್ರಶ್ನೆ ಹೊಡಿಬೇಕು ಅಂತ ಇದ್ದ, ಈ ಸಡನ್ ಆಗಿ ಇತ್ತಿರ್ಕಣಲ್ಲ. ಅವ್ರಿಗೂ ಅದೇ ಮಾಡಿದಿದ್ದವನು ಅದೈತೆ ಬಿಡು, ಅವ್ನ ಮನ್ಸಲ್ಲಿ ಅವ್ರಿಗೆ ಹೊಡಿಲೇಬೇಕು ಅಂತ ಐತೆ. ಈಗ ತೋಟಕ್ಕೆ ಹೋಗಿದ್ದು ನನ್ಗೆ ಗೊತ್ತಿತ್ತೇನ? ಹೌದೌದೌದು. ನೀವ್ ಯಾವಾಗ ಅಣ್ಣನ್ ಬರ್ತಡೇ ಅನ್ನೋದೇ ನನ್ಗೆ ಗೊತ್ತೇ ಇಲ್ಲ. ನಾವು ಫೋಟೋ ಶೂಟ್ ಮಾಡಿಸಿದ್ವಿ. ಅಟಿಕಾ ಬಾಬು ಅವ್ನ್ ಬಂದ್ಬಿಡ್ತಾನೆ, ನೀನ್ ಹೋಗೋ ಕಾಡೆ ಇಲ್ಲಿದ್ಯೋ, ಅವ್ನು ಹೋಗ್ಬಿಡ್ತಾನೆ, ಹೋಗೋ ನೀನು ಅಟಿಕಾ ಬಾಬು ತವ ಫಸ್ಟ್ ಹೋಗಲ್ಲಿರು. ಎಷ್ಟು ಮಾತು ಅಂದಿಲ್ಲ ಅವನು. ಇದೇ ಮಾತು ನಾನು ಅವನ ಎದುರುಗಡೆನೆ ಹೇಳ್ತೀನಿ. ಯಾಕೆ ನೀನ್ ಅಂದಿಲ್ವಾ ಅಂತ ನಾನೇ ಕೇಳ್ತೀನಿ ಅಣ್ಣನ ಎದುರುಗಡೆ. ಅಣ್ಣ ಬರ್ಬೇಕು, ಅಣ್ಣನ ಮುಂದೆ ಎಲ್ಲಾರ್ಗು ಗೊತ್ತು ಬಿಡು. ಉಗ್ದೋಗೋದಾನು ಅವನು, ಅವ್ನ್ ಗೊತ್ತಾಗ್ಬಿಡ್ತಾವ್ ಇವ್ನು ಸರಿಗಿಲ್ಲ ಇವನು ಅಂತ ಗೊತ್ತಾಗಿ ಅವ್ನು ಮುಟ್ಲಾಗಿರೋದು. ನನ್ನ ಹತ್ರ ಹೇಳೋರು ಹುಡ್ಗುರು, ಅಕ್ಕ ಸುಮ್ನೆ ಇದ್ಬಿಡು, ಇವ್ನು ಲೈಫ್ ಲಾಂಗ್ ಒಳಕಿರಂಗೆ ಏನೋ ಮಾಡ್ಕೊಂತವ್ನಿ, ಆ ದುಡ್ಡು ಏನಕ್ಕ ದುಡ್ಡು ತಗೊಂಡು ಏನ್ ಮಾಡೋಣ ನಾವು? ಅವ ಅಣ್ಣಂಗ್ ಹೊಡಿಬೇಕು ಅಂದಿದ್ ನಿಜ ಬಿಡು, ದೇವ್ರ ಸತ್ತಾಗ್ಲು ಅಣ್ಣಂಗ್ ಹೊಡಿಬೇಕು ಅಂದಿದ್ ನಿಜ. ಸುಮ್ನೆ ಯಾಕೆ ನೀನ್ ತಲೆ ಕೆಡ್ಸ್ಕೊಂತೀಯ? ಇವ್ರಿಗೆ ಹಿಂಗೆ ಹೇಳು, ಸೋಮ ಹಿಂಗೆ ಮಾಡೋನಿ, ನೀವ್ ಯಾವ್ದೋ ಫಂಕ್ಷನ್ ಮಾಡಿದ್ರಲ್ಲ ಸರ್ 15 ದಿನದ ಹಿಂದೆ, ಯಾರು ಸರ್ ಡೆಕೋರೇಷನ್ ಒಬ್ರು ಬಂದಿದ್ರಂತೆ ಜೈಪುರದವ್ರ ಇಬ್ರು ಅಂತ ಹೇಳು. ಜೈಪುರದವ್ರ ಇಬ್ರು ಕಳ್ಸಿದ್ದ ಅವನು. ಡೆಕೋರೇಷನ್ ಒಳಗಡೆ ಡೆಕೋರೇಷನ್ ಮಾಡೋರು, ನಾವು ಡೆಕೋರೇಷನ್ ಮಾಡೋರೆ ಅಂತ ಒಳಗ್ ನುಗ್ಗೋರೆ, ಗೊತ್ತಾ ಜೈಪುರದವ್ರು? ಅದೇನ್ ನಮಗ್ ಗೊತ್ತಿತ್ತಾ? ಇದು ಕಸ ಎತ್ತಕನೆ ಬಂದಿದ್ದು, ಡೆಕೋರೇಷನ್ ಮಾಡೋರೆ ಅಂತ ಬಂದಿದ್ದವ್ರು. ಅದೇನ್ ನಮಗ್ ಗೊತ್ತಿತ್ತಾ? GPA ಫಿಕ್ಸ್ ಮಾಡ್ಬೇಕಂತ ಬಂದಿದ್ದು ಸರ್ ಅಂತ ನಾನೇ ಹೇಳ್ತೀನಿ. ಸರ್ ನೀವ್ ಫಂಕ್ಷನ್ ಮಾಡೋದ್ ನನಗ್ ಗೊತ್ತಿತ್ತಾ ಸರ್? ನಾನು ಈ ತಿಂಗಳಿಂದ ಸರ್ ತುಮಕೂರಲ್ಲಿ ಇದ್ದಿದ್ದು, ನೀವ್ ಯಾವಾಗ ಫಂಕ್ಷನ್ ಮಾಡಿದ್ ನನಗ್ ಗೊತ್ತಿತ್ತಾ? ನಾವ್ ಆಟೋ ಇಳಿತಿದ್ದವ್ರು, ಇವ್ನ ಆಟೋದಲ್ಲಿ ಹತ್ತಿದ್ವಾ ನಾವು? ನಾನು ಒಬ್ಳೆ ಹತ್ತಿದ್ನ. ಆಮೇಲೆ ಇಲ್ಲಿ 2 ಹುಡುಗರು ಇದ್ರು, ಅಣ್ಣ ಬುಗುನಳಿಗೆ ಬಿಟ್ರೆ ನಮ್ಗೆ 700 ರೂಪಾಯಿ ಕೊಡ್ತೀವಿ ಅಂತ ಎಣ್ಣೆ ಬಾಟ್ಲು ಏನೇನೋ ಇಟ್ಕೊಂಡಿದ್ರು. ನಾನು ಅಕ್ಕ ಏನ್ ಮಾಡೋದ ಅಕ್ಕ ಅಂತ ಹುಡ್ಗ ಕೇಳ್ದ. ನಾನ್ ಕುಂತ್ಕೊಂಡ್ರೆ ಯಾರಿಗೂ ಹತ್ತಿಸ್ಕೊಳಲ್ಲ, ಹೆಣ್ಮಕ್ಳಿಗಷ್ಟೇ. ಹೋಗ್ಲಿ ಬಿಡೋಣ ಪಾಪ ಏನೋ ಅರ್ಜೆಂಟ್ ಅಲ್ಲವ್ರೆ ಅಂತ ಅಂದಾಗ ಎಲ್ಲ ವಾಟ್ಸಪ್ ಕಾಲರ್ ಮಾತಾಡ್ತವ್ರೆ. ನಾನ್ ಯಾರು ಅಂತ ಗೊತ್ತೇ ಇಲ್ಲ. ನೈಟಿ ಹಾಕೊಂಡು ಆಂಟಿ ತರ ಕುಂತಿದ್ದೆ ನಾನು. ಆವಾಗ ಗೊತ್ತಾಗಿದ್ದು. ನಮ್ಗೆ ಇನ್ನೇನು ಗೊತ್ತಾಗೋದು? ಸೋಮಂಗ್ ಅಕೌಂಟ್ ಬಂದ್ರೆ ನಿಜ ದುಡ್ಡು ಬಂದಿರೋದು ಸತ್ಯ ಬಂದಿರೋದು. ಅವ್ನಿಗೆ 5 ಲಕ್ಷ, ನಮ್ಮ ಅಮ್ಮನ ಸತ್ತಲ್ಲೂ 5 ಲಕ್ಷ ದುಡ್ಡು ಬಂದೈತೆ ಅವ್ನಿಗೆ. ದೇವ್ರ ಸತ್ತಲ್ಲೂ ದುಡ್ಡು ಬಂದೈತೆ. ನೀನ್ ಬೇಕಿರ ಕರಿ, ಅವ್ರಿಗೆ ಹೇಳೋದ್ನ ಹೇಳಲ್ಲ, ತಿರ್ಗಿನ್ನ ನಮ್ಗೇನಕ್ಕೂ ಕರಿಬಾರ್ದು ಸರ್. ಹೇಳಿದೀವಿ ಸರ್, ಇದ್ರ ಮೇಲೆ ನಿಮಗ್ ಬಿಟ್ಟಿದ್ದು. ಅವನ ಮೇಲೆ ಕಣ್ಣಿಕ್ಕೋದು, ಕಣ್ ಬಿಡೋದು, ಇಲ್ಲ ಡೌಟ್ ಮೇಲೆ ಏನಾರ ಮಾತಾಡೋದು. ಎಂಕ್ವೈರಿ ಮಾಡಿ ಸರ್, ನಿಮ್ಗೆ ಗೊತ್ತಾಗುತ್ತೆ. ನನ್ ಬಿಡು, 1 ವಾರ ಕರ್ಕೊಂಡೋಗ್ಲಿ, ಎಂಕ್ವೈರಿ ಮಾಡ್ಲಿ. ಅವ್ನಿಗೆ ಅವ್ನ ಅಕೌಂಟ್ ಎಲ್ಲ ಫೋನ್ ಪೇ ಎಲ್ಲ ಚೆಕ್ ಮಾಡಿ ಸರ್. ಯಾರು ಅವ್ನು ಹೆಂಗ್ ಗೊತ್ತಾ? ಮನುಗ್ ಅಕೌಂಟ್ಗೆ ಹಾಕ್ಸ್ಕೊಂಡು ಇವ್ನು ಈಸ್ಕೊಂಡ್ ಬರೋದು. ಈಗ ಮನು ಅಣ್ಣನ ಬಿಟ್ಬಿಟ್ನಲ್ಲ, ಮನು ಅಣ್ಣ ಕಾರ್ಪೆಂಟರ್ ಮನು, ಅವನು ಬಿಟ್ಬಿಟ್ಟ. ಮನು ಅಣ್ಣನು ಬಿಟ್ಬಿಡ್ತು. ಅವನ್ ಜೊತೆಲಿದ್ದವ್ರು ಯಾರನ್ನ ಅವ್ರೇನಪ್ಪ ಹುಡುಗರು. ಪ್ರೆಸಿಡೆಂಟ್ ಯಾವಾಗ ಅವ್ನು ಹೊಡಿತೀನಿ ಅಂತ ಮಾತಾಡ್ಕೊಂಡು ಎಲ್ಲ ಹುಡುಗರು ನೂಟ್ಲಾಗವ್ರೆ. ಈಗಿರೋದೆ ಯಾವ 2 ಹೊಸ ಹುಡುಗರು. ಮಣಿನೇ ಬಿಟ್ಬಿಟ್ಟವನೆ, ಅವ್ರ ಕಡೆಯವ್ರು ನೆಂಟ್ರೆ ಬಿಟ್ಬಿಟ್ಟವನೆ. ಅಮಿತಾ ಮಾತ್ರ ಇರೋದು. ಈ
ಎಲ್ಲ ಗೊತ್ತು. ನೀವು ನನ್ನ ಮಗಂಗೆ ಎತ್ತಾಕೊಂಡು ಹೋದ್ರೆ ಬಾಯಿ ಬಿಡ್ತಾನೆ. ಅವ್ನು ಬಾಯ್ ಬಿಡಲ್ಲ ಅವನು. ಅವ್ನ ಜೀವ ಹೋದ್ರು ಬಾಯಿ ಬಿಡಲ್ಲ ಅವ್ನು. ಬಿಡಲ್ಲ. ಅದಂತೂ ಸತ್ಯ, ಬಾಯಿ ಬಿಡಲ್ಲ. ಅವ್ನಿಗೆಲ್ಲ ಗೊತ್ತು. ಅವ ಬಾಸ್ಗೋಸ್ಕರ ಬೇಕಿತ್ತು ಜೈಲಲ್ಲೇ ಇದ್ಬಿಟ್ರು ನಾನು ಇದ್ಬಿಡ್ತೀನಿ ಅಂತ ನಾವು. ಅವ್ರ ತಂಗಿ ಮದುವೆಗೆ ಒಂದು ಇವ್ನಿಗೆ ಎತ್ಬಿಟ್ರೆ ನಮ್ಮ ಬಾಸೆ ಜೈಪುರದಲ್ಲಿ ದೊಡ್ಡವರು ಅಂದವನೇ. ಇದು ನಾನು ಕರ್ದಿ ಅಣ್ಣಂಗೆ ಹೇಳ್ತೀನಿ ಪ್ರೆಸಿಯನ್ಗೆ, ಅಣ್ಣ ಈ ಹಿಂಗೆ ಅಂದ ಅಂತೀನಿ ನಾನು, ಹಿಂಗೆ ಅಂದ ಅಣ್ಣ ಅಂತೀನಿ ನಾನು. ಇವ್ರ ಮುಂದೆ ಕರ್ಕೊಂಡೋಗಪ್ಪ, ನಾನು ಹೇಳ್ತೀನಿ, ನೀನು ಯಾಕೆ ಟೆನ್ಷನ್ ತಗೊಂತೀಯ? ಮದ್ಗಿರಿ ಹುಡುಗರು ಮದ್ಗಿರಿ ಹುಡುಗರು ರೆಡಿ ಆಗಿರೋದಾ? ಯಾರು ಎಷ್ಟು ಜನ? 7-8 ಜನ ಮದ್ಗಿರಿ ಹುಡುಗರು ಗೊತ್ತಾ ಸರ್ ನಮ್ಗೆ. ಅಲ್ಲ ನೀನು ಒಂದು ಮಾತು ಕೇಳಲ್ಲ, ಏನೋ ನಮ್ಮ ತಾಯಿನಿಗೂ ಒಳ್ಳೇದಲ್ಲ ರಾಜೇಂದ್ರನಿಗೆ, ಸುಮ್ಮನೆ ಕಿಮಿಕ್ ಅಂತ ಅಂದ್ರು ಏನ್ ಹೇಳೋ ಬಾಡಿ ಎಲ್ಲಾರ ಹಂಗ್ ಶೂಟ್ ಮಾಡಕ್ ಬಿಡ್ತಾರೆ ಅಲ್ವಾ? ಅದ್ ಹೆಂಗ್ ಧೈರ್ಯದ ಮೇಲೆ ರೆಡಿ ಆಗೋನು ಅಂತ ರೆಡಿ ಆಗೋ ಲೆಕ್ಕ ಹಾಕು. ಮಾತಾಡ್ಕೊಂಡವ್ರು ಗೊತ್ತಾ, ಬೆಂಗಳೂರವ್ರ ಜೊತೆ ಮದ್ಗಿರಿ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ತಮಿಳ್ ಹುಡುಗರು ಕರೆಸ್ತವನ್ ಗೊತ್ತಾ ನಿಂಗೆ ಇಬ್ರಿಗೆ ಜೊತೆಗಿರಕ್ಕೆ? ತಮಿಳ್ ಹುಡುಗರ್ನ? ತಮಿಳ್ ಹುಡುಗರು ಬೆಂಗಳೂರಲ್ಲಿ ಕಲಾಸಿಪಳ್ಳಿ ಹುಡುಗರು ಕೇಳೋನಂತೆ. ಇಬ್ರು ಹುಡುಗರು ಬೇಕು. ಯಾಕೆ ಕೇಳ್ತಾನೆ ಇವನು? ಯಾರಿಗ ಎತ್ತಬೇಕು ಅಂತ ಕೇಳ್ತಾನೆ, ಏನ್ ಮಾಡ್ಬೇಕು ಅಂತ ಕೇಳ್ತಾನೆ ಇವನು. ಅವ್ರ ಕಡೆಯವರು ನನ್ಗೆ ಹಿಂಗೆ ಬರ್ರಿ ಅಕ್ಕ ಅಂತ ಹೇಳ್ತಾರೆ, ಹೋಗ್ತೀನಿ ಆಟೋದಲ್ಲಿ, ಎದ್ದೆದ್ರುಗಡೆ ಹೇಳ್ತಾರೆ ಅಷ್ಟೇನಿ. ಫೋನಲ್ಲಿ ಏನು ಹೇಳಲ್ಲ. ಇಲ್ಲ ಅಂದ್ರೆ ನಿಮ್ಗೆ ಯಾವಾಗ್ಲೂ ಎಲ್ಲ ತೋರಿಸ್ಬಿಡಿವೆ ನಾನು. ಕಲಾಸಿಪಳ್ಳೆ ಹುಡುಗರು ಕರೆಸ್ತಾವನೆ. ಇವ್ನಿಗೆ ಹೊಸ ವರ್ಷಕ್ಕೆ ಹೊಸ ವರ್ಷಕ್ಕೆ ಇವ್ನ ಮೇಲೆ ಕಣ್ಣಿಕ್ಕಿಸ್ಬೇಕು ಪೊಲೀಸ್ ಅವ್ರಿಗೆ ಹೇಳಿ. ಯಾಕೋ ಡೌಟ್ ಹೊಡಿತೈತೆ ನನ್ಗೆ. ಅಲ್ಲ ಹೊಸ ವರ್ಷಕ್ಕೆ ಏನಾನ ಮಾಡ್ಬಿಡ್ತಾನ ಅಂತ. ಹ್ಯಾಪಿ ನ್ಯೂ ಇಯರ್ ಹೇಳಕ್ಕಾಗಲ್ಲ. ಇವನಿಗೆ ಅವ್ರ ವಿಚಾರ ಗೊತ್ತಾಗಬೇಕಲ್ಲ, ಅವ್ರು ಎಲ್ಲೋತವ್ರು ಏನು ಎತ್ತ ಅಂತ. ಯಾರಿಗೂ ಬಿಟ್ಟಿರ್ಬೋದು. ನೀನು ಯಾರಿಗ್ ನಂಬ್ತೀಯಪ್ಪ? ದುಡ್ಡಾಸೆ ಡ್ರೈವರ್ಗೆ ಎತ್ತಾಕೊಂಡ್ಬಿಡ್ಬೋದು, ಡ್ರೈವರ್ ಲಿಂಕಲ್ಲೇ ಇಕ್ಕೊಬೋದು. ಯಾರಿಗ್ ನಂಬ್ತೀಯ? ಬರೀ 70 ಲಕ್ಷ ಡಿಲೇ ಆಗಿರೋದು. ಈಚೆ ಬರೋಕ್ಕೆ ಆಗಲ್ಲ. ಅದೇನು ನೀವು ಖರ್ಚು ಮಾಡ್ದ? ಎಕ್ಸಾಂಪಲ್ ನಿಮ್ ಕೊಡೋದು. ಇವನೇ ಖರ್ಚು ಮಾಡ್ತಾರದು? ಯಾರು? ಇವನೇನಾ? ಯಾರಿಗೆ ಗೊತ್ತಪ್ಪ, ನಮ್ಗೆ ಹಿಂಗೆ ಗೊತ್ತು. ಫೆರಿನ್ ಮೇಲೆ ಏನಕ್ಕೆ ಬರ್ತಾನೆ? ಬರೀ 3 ತಿಂಗಳಿಗೋಸ್ಕರ ಇವ್ನು ಯಾಕೆ ಬರಬೇಕು? ನೀನೇ ಯೋಚನೆ ಮಾಡಿ. ಮನೇಲಿ ಮಾಡೋರು ಯಾರು? ಇವರು ಶಾಂತಿನಗರ ಮಾಡೋನು. ಯಾರು? ಸೋಮ. ಇವನಿಗೆ? ಯಾರಿಗೆ? ಗುಂಡಂಗೆ? ಅಲ್ಲ ಗುಂಡಂಗೆ ಎಲ್ಲಿ ಮಾಡೋರು ಗೊತ್ತಿಲ್ಲ. ಎಲ್ಲಿ ಮಾಡ್ತಾರೆ ಗುಂಡಿಗೆ? ಒಟ್ಟಾಗೆ ಗುಂಡಂಗೆ ಎಲ್ಲೋ ಬೆಟ್ಟದ ಹತ್ರ ನೆಟ್ವರ್ಕ್ ಸಿಗ್ತೈತವ ಮಾಡ್ತಾ ಇರೋದು. ಬಿಟ್ಟತ್ತವ? ನೆಟ್ವರ್ಕ್ ಸಿಗ್ಬಾರ್ದು ಅಲ್ಲಿ. ಓ ಇದು ಇವನ್ ಪಳ್ಯ ಕಡೆಗ? ನನಗೆ ಗೊತ್ತಿಲ್ಲಪ್ಪ. ಅವನು ಇದ್ದ ಅಲ್ಲಿ ಅಪ್ಸ್ಕೊಂಡು ಆಗ್ತದೆ ಅಲ್ಲೇ ಅಲ್ವ ಇವನ್ ಪಳ್ಯ? ನನಗಂತೂ ಗೊತ್ತಿಲ್ಲ. ಒಟ್ನಾಗಿ ಇದು ಸತ್ಯ. ಅವ ಅಣ್ಣವರು ಕೇಳಿದ್ರೆ ಕೇಳ್ದಲೇ ಇರ್ಲಿ ಬಿಡ್ರಿ, ನಮ್ಗೆ ಯಾಕೆ ಹೇಳೋದು ಅಷ್ಟೇನಿ. ಅಣ್ಣ ಹಿಂಗೆ ಕಿವಿಗೆ ಬಿದ್ದೈತೆ ಕರೆದು ಹೇಳು ಒಂಥವ್ ಬತ್ತೀವಿ, ನಾನು ಹೇಳ್ತೀನಿ. ನಂಬುದ್ರೆ ನಂಬ್ಲಿ, ನಂಬಿದ್ರೆ ಬೇಡ ಅಷ್ಟೇ. ಅಣ್ಣಂಗೆ ಮಾತ್ರ ನಾವು ಸೇಫಾಗಿ ನೋಡ್ಕೊಬೇಕು ಅಷ್ಟೇ. ನಮ್ಗೇನಾಗಬೇಕೈತೆ? ನನ್ನ ಮಗ ಎಲ್ಲ ಅವ್ನು ಟಿಕೆಟ್ ಸಿಗುತ್ತೆ, ಅವನು ಎಲ್ಲಿ ಗೆಲ್ತಾನೆ? ಗೆಲ್ಲಕ್ಕೆ ನಾನಿಲ್ಲ, ಇರೋ ಒಬ್ಬ ಬಿಟ್ರೆ ತಾನೆ ಅಂತ ಎಲ್ಲ ಮಾತಾಡೋನ್ ಗೊತ್ತಾ? ಒಟ್ಟಾಗಿ ಇವನಿಗೆ ಪ್ರೆಸಿಡೆಂಟ್ ಮಾಡಬೇಕು ಅಂತಾಯ್ತೋ ರಾಜೇಂದ್ರ ಅವ್ರು ಮಾಡಬೇಕು ಅಂತಾಯ್ತೋ ಜಾಸ್ತಿ? ಫಸ್ಟ್ ಪ್ರೆಸಿಡೆಂಟ್ ಗೊತ್ತಾ ಅವನಿದ್ದು. ಈಗ್ಲೂ ಪ್ರೆಸಿಡೆಂಟ್ ಮಾಡೇ ಮಾಡ್ತಾನೆ. ಈಗ 70 ಲಕ್ಷ ಸಿಗ್ತೈತೆ, ಮಾಡೋದ್ ಬೇಡವಾ? ಒಂದು 30 ಲಕ್ಷ ಯಾರ ಕೈಲನ್ನ ಕೊಟ್ಟು ಒಳಕ್ಕೆ ಹೋಗಿ ಬರ್ತಾನೆ 10 ಲಕ್ಷ ಖರ್ಚು ಮಾಡ್ಕೊಂಡು. ಅಲ್ಲ ಹುಡುಗಾಟ ಅಲ್ಲ, ಮಿನಿಸ್ಟ್ರ್ ಮಕ್ಳದ್ ಮಾಡೋದು. ಅವ್ರ ಲೈಫ್ ಲಾಂಗ್ ಕೊಳಿಸ್ಬಿಡ್ತಾರ ಒಳಗಡಿಕೆ ನನ್ನ ಮಕ್ಕಳನ್ನ. ಕೊಳಿಸೋದಲ್ಲ, ಟಾರ್ಚರ್ ಕೊಟ್ಟು. ಅವು ಇವ್ರತಾರಲ್ಲ ಗನ್ಮ್ಯಾನು, ಈಗ ನಿಂತಿರ್ತಾನೆ ಹಿಂಗು ಅಷ್ಟೇ ಅನ್ನೋದು. ಬುಲೆಟ್ ಬೀಳ್ತಾ ಇದ್ರೆ ಹಿಂಗೆ ಅನ್ನೋದು ಅಷ್ಟೇ, ಸದಾ ಬಿಡ್ತಾರೆ. ಅಲ್ಲಿ ಅಷ್ಟೊಂದು ಸುಲಭ ಅಲ್ವಲ್ಲ. ಯಾರು ಇನ್ನೇನು ಬಂದು ಕೊಡ್ತಾರೆ? ಯಾರು ಕಾಸು ಗೊತ್ತಿಲ್ಲಪ್ಪ. ಇವ್ನು ಏನು ವ್ಯವಹಾರ ಮಾಡ್ತಾನಪ್ಪ? ಒಬ್ರು ಅಕ್ಕ ತಂಗಿದಿರು ದುಡ್ಡು ಕೊಡಲ್ಲ, ಕೊಟ್ರೆ ಟೈಮ್ 10-5 ಸಾವಿರ ಲಾಸ್ಟು. ಯಾರು ಹೋಗ್ಲಿ ಬೇಡಪ್ಪ, ಪೊಲೀಸವ್ರಿಗೆ ಕರೀಲಿ. ಅವ್ನಿಗೆ 5 ಲಕ್ಷ ನಿಂಗೆ ಎಲ್ಲಿಂದ ಬಂತು ಅಂತ ಕೇಳಲಿ ಬಿಡು. ಸುಮ್ಮನೆ ಎಂಕ್ವೈರಿ ಕರೀಲಿ ಬಿಡು. ಡೌಟ್ ಮೇಲೆ ಕರೀಲಿ ಬಿಡು. ಜಮೀನು ದುಡ್ಡು ಅಂತಾನೆ ಯಾರು? ಇವನು ಜಮೀನ್ ದುಡ್ಡು ಬಂದಿರೋದು ಯಾವತ್ತು? ಏನು ಜಮೀನವ್ರು ಕರೆಸ್ತಾರೆ? ಯಾವತ್ತು ಕೊಟ್ರಿ ಅಂತ ಕೇಳಿದ್ರೆ ಅವರೇ ಗಡ ನಿಂತ್ಕೊಂಡು ಉತ್ತರನೇ ಹೇಳ್ಬಿಡ್ತಾರಲ್ಲ. ಅದನ್ನ ಹೇಳಕ್ಕೂ ಉತ್ತರ ಹೇಳ್ತಾನಲ್ಲ. ಗುಂಡು ತೋ ಚೆನ್ನಾಗವನ ಸಿಕ್ಕಾಬಿಟ್ಟೆ ಅವಾಗ. ನಮ್ಮ ಅಮ್ಮನ ಸತ್ತಲ್ಲೂ ಚೆನ್ನಾಗವನು, ನೀನು ಹೇಳಕ್ಕೆ ಹೋಗ್ಬೇಡ. ಈಗೆಲ್ಲ ಒಂದಾಗವ್ರಪ್ಪ. ದೀಪು ಜೊತೆನೂ ಚೆನ್ನಾಗವನಿ, ಅಭಿ ಜೊತೆನೂ ಚೆನ್ನಾಗಿ. ದೀಪು ಅಂದ್ರೆ ಯಾರು? ಅದೇ ಸಿರಾಗಿರ್ ದೀಪು.
ಹಾಂ 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 ಅವನ ಜೊತೆನೂ ಚೆನ್ನಾಗ ನಾನು ನೋಡಿಲ್ಲ ಒಟ್ಟು ಅವನ ಜೊತೆ ಚೆನ್ನಾವನೆ. ಹಾಂ ಆಮೇಲೆ ಅದೇ ಈ ಸಲ್ಗ ಹಾಂ ಅವನು ಒಂಟಿ ಸಲ್ಗ. ಅವನು ಆಮೇಲೆ ಇನ್ಯಾರಪ್ಪ ಅಭಿ ಭರತ ಸೂಪಿ ಅನ್ನೋರು ಯಾರಪ್ಪ ಅವನು ಇವನು ಹೆಚ್ಚು ಮಿಸ್ಸನು. ಹಾಂ ಹಾಂ ಹೊಡಿಬೇಕು ಫಸ್ಟ್. ಓಕೆ ಭಾರಿ ಅವನ ಜೊತೆಗೆ ಅವ್ನು ಹೇಳಿದ ಕೆಲಸ ಮಾಡಿಸ್ತವ್ನು ಹುಡುಗರ ಹತ್ರ ಗೊತ್ತಾ ನಿನ್ಗೆ? ನೀನೊಂದು ಸ್ವಲ್ಪ ಅಬ್ಸರ್ವ್ ಮಾಡು. ನನ್ಗೆ ಗೊತ್ತಾಗುತ್ತೆ ಹೆಸರುಗಳು. ನನಗೆ ಏನಕ್ಕೆ ಬೇಕಮ್ಮ ಅದು ಅವ್ನಿಗೆ ಅಬ್ಸರ್ವ್ ಮಾಡೋದು ಇವ್ನು ಅಬ್ಸರ್ವ್ ಮಾಡೋದು ನಮ್ಗೇನು ಏನು ಪಾಪ ಅಣ್ಣ ಅವ್ನು ಮನುಷ್ಯತ್ವ ಒಂದು ಐತೆ ಪಾಪ. ಹೇಳೋಣ ಅಷ್ಟೇನೆ. ಅವ್ರು ಉಂಟು ಏನಾನ ಮಾಡ್ಕೊಂಡ್ಲಪ್ಪ ತಿರ್ಗಾ ನಮ್ಮನ್ನು ಕರಿಯೋದು ಬೇಡ, ನಮ್ಮನ್ನು ಎಲ್ಲಿದ್ರು ನಮ್ಗೆ ಎಳ್ಕೊಳೋದು ಬೇಡಪ್ಪ. ಇರೋ ಒಬ್ಳು ಮಗಳವಳು ನಮ್ಗೆ ಅಷ್ಟೇ. ಹೇಳೋಣ ಅಣ್ಣ ಕಿವಿಗ್ ಬಿತ್ತು ಹೇಳಿದೀವಿ ಆಟೋದಲ್ಲಿ ಕುಂತಾಗ. ಏ ಸೋಮಣ್ಣ ಅದೇ KR ರಾಜಣ್ಣವ್ರ ಮಗನ ಎತ್ತಬೇಕು ಅಂತ ಎಲ್ಲ ಪ್ಲಾನ್ ಮಾಡಿ ಮಾತಾಡ್ಕೊಂಡವ್ರು ಗುರು. ಹಿಂಗೆ ನಡೀತೈತೆ, ಹಿಂಗೆ ಮಾತಾಡ್ಕೊಂತವ್ರೆ. ಈಗ ಬಾಟ್ಲುಗಳು ಎಣ್ಣೆಗಳೆಲ್ಲ ತಗೊಂಡಿದ್ದೀನಿ, ನೀನು ಫಿಶ್ ಕಬಾಬ್ ತಗೊಂಡ್ ಬಂದ್ಬಿಡು ಅಂದ. ಯಾರು? ಯಾವನೋ ಆಟೋದಲ್ಲಿ ಕುಂತಿರೋನು. ಇಷ್ಟೇ ಮಾತಾಡಿದ್ದವನು. ಅವಾಗಿಂದ ಓ ಇವ್ನ ಎಲ್ಲಿ ಹೋಗ್ತಾನೆ ಎಲ್ಲಿ ಬರ್ತಾನೆ ಅಂತ ಎಲ್ಲ ಹುಡುಗರು ಬಿಟ್ಟು ನಾನು ತಿಳ್ಕೊಂಡಿದ್ದೀನಿ. ಅಷ್ಟು ಬಿಟ್ರೆ ನನಗೂ ಅದಕ್ಕೂ ಸಂಬಂಧ ಇಲ್ಲ. ಹಿಂಗೆ ಮಾತಾಡ್ಕೊಂಡು ಸತ್ಯ ಮಾತಾಡಿರೋದು ಸತ್ಯ. ಆ ಹುಡುಗರು ಯಾಕೆ ಮಾತಾಡ್ತಾರೆ? ಈಗ ಆ ಹುಡುಗರು ಹೆಂಗ್ ಮಾತಾಡಕ್ ಸಾಧ್ಯ ಹೇಳಿ ನೋಡೋಣ. ಇವನು ದೊಡ್ಡವ್ರಿಗೆ ಹೊಡೆದ್ಬಿಟ್ರೆ ಅವ್ನು ದೊಡ್ಡ ತುಮಕೂರಲ್ಲಿ ಡಾನ್ ಆಗ್ಬಿಡೋಣ ಅಂತಾನ. ಹಂಗೆ ಮಾತಾಡ್ತಾನೆ ಇಮಿಡಿಯೇಟ್ ಒಂದೇ ಸೆಕೆಂಡ್. ಒಟ್ನಾಗ ನಾನು ಕರಿಯಪ್ಪ ನನ್ನ ಸತ್ವಾಗ್ಲೂ ನಾನು ಹೇಳ್ತೀನಿ ಸರಿನಾ? ನಾನು ಬೇಕಿದ್ರೆ ಫ್ರ್ಯಾಂಟಾಗಿ ಸರ್ ಹಿಂಗೆ ಆಟೋದಲ್ಲಿ ಕುಂತಿದ್ವಿ ಹೋಗ್ತಾ ಇದ್ವಿ, ಅವ್ರು ಮಾತಾಡ್ಕೊಂಡಿರೋದು ಸತ್ಯ, ಈಗ ನಿಮ್ಮ ಹತ್ರ ಹೇಳಿದ್ದೀವಿ. ಆಮೇಲೆ ಯಾವ್ದು 5 ಲಕ್ಷ ಬಂತು ಅದನ್ನ ತಿಳ್ಕೊಳ್ಳಿ ಸರ್. ಅವನೊಂದು ವ್ಯವಹಾರ ಮಾಡಲ್ಲ ಸರ್, ಏನು ಮಾಡಲ್ಲ. ಮತ್ತೆ ಯಾರು ಹೇಳಿದ್ದೀನಿ ನನ್ನ ಮಗಳಿಗೆ ಯಾರನ್ನೂ ಬಿಟ್ಟು ಹೋಗೋನು ಹಂಗೆ ಹೋಗೋನು ಸೀದಾ ಹೋಗಿ ಒಬ್ಬನೇ ಹೋದ ಅಂತ? ಯಾರು ಸೀದಾ ಒಬ್ಬನೇ ಹೋದ ಅಂತ? ಜೈಪುರದಲ್ಲಿ ಹುಡುಗ ಹೇಳಿರೋದು ನನಗೆ. ಅವ್ನು ಹೋಗಿದ್ನಲ್ಲ. ಅವನು ಹೋಗಿದ್ನಲ್ಲ ಜೊತೆಗೆ? ಜೊತೆಲಿ ಹೋಗಿದ್ನಲ್ಲ ಜೈಪುರದವನು. ಜೊತೆಗೆ ಹೋಗಿದ್ನಂತ ಈಸ್ಕೊಂಬರಕ್ಕೆ ನೆಲಮಂಗ್ಲ ಬಿಟ್ಟು ಒಳಕೋದ್ನಂತಲ್ಲ. ಈಸ್ಕೊಂಬರಕ್ಕೆ ಹೋಗಿದ್ನಂತಲ್ಲ. ಆವಾಗಲೇ ಈಸ್ಕೊಂಬಂದು ಟೈಸು ಎಲ್ಲ ಅದು ಇದು ಏನೇನೋ ತಂದು ಹಾಕ್ಸಿ ಕಾರ್ ಒಂದು 30,000 ರೆಡಿ ಮಾಡಿಸಿ ಇನ್ನೂ 1 ಲಕ್ಷ ಐತಂತಪ್ಪ ಫೋನ್ ಪೇಲಿ. ಮತ್ತೆ ಹುಡುಗನು ಡ್ರಾ ಮಾಡ್ಕೊಂಬ ಅಂತ ಹೇಳಿದ 2 ಲಕ್ಷ. ಯಾರಕ್ಕಾದ್ರೂ ಡ್ರಾ ಮಾಡಿರೋದು ನನಗೆ ಗೊತ್ತಿಲ್ಲ. ಹುಡುಗರು ಹೇಳಿದ್ದು ಅವನು ನಿಮ್ಮಂತವ್ರ ಹುಡುಗರ್ಗೆ ಹಾಕಿಸ್ತಾನೆ, ಅವ್ರ ಹೆಸರ ಮೇಲೆ ಎತ್ಕೊಂಬರೋದು ಕ್ಯಾಶ್ ಮಾತ್ರ ಎತ್ಕೊಂಬರಂಗ್ ಮಾತಾಡ್ತಾನೆ. ನಾನು ಅವ್ನು ಹಂಗೆ ಮಾಡೋದು. ಅವಯ್ಯ ನನ್ಗೂ ನಿನ್ಗೇನು ಹೇಳೋದು ಹೇಳು, ಅವ್ರಿಷ್ಟ ಏನಾನ ಮಾಡ್ಕೊಂಡ್ಲಿ. ಆಮೇಲೆ ಇದು ಬಾಟ್ಲು ಈ ವಾಟರ್ ಕ್ಯಾನ್ಗೆ ನಾವೇನ್ ಮಾಡ್ಬೇಕು? ದುಡ್ಡು ಕೊಟ್ಟು ತಗೊಬೇಕು. ಆ ದುಡ್ಡು ಕೊಟ್ಟು ತಗೊಳೋದ್ ಬದಲು ಈ ವಾಟರ್ ಕ್ಯಾನ್ನೇ ಎತ್ಬಿಟ್ರೆ ಹೆಸರು ಹೇಳಿಲ್ಲ. ಆಮೇಲೆ ಗೊತ್ತಾಗಿದ್ದು ಯಾರಿಗೆ ಅಂತ. ಅಕ್ಕ ಟೈಟ್ ಆದಾಗ ಬಾಯ್ ಬಿಟ್ಟಿರೋದು. ಅದ್ರ ವಿಡಿಯೋದಲ್ಲಿ ಹೇಳೋನೆ ಹೆಸರು ಹೇಳದ್ನಲ್ಲ, ಎಲ್ಲರಿಗೂ ಗೊತ್ತು. ಅಲ್ಲ ವಿಡಿಯೋದಲ್ಲಿ ಹೆಸರು ಹೇಳೋಣ? ಹೇಳೋನ್ ಅದು ಎಲ್ಲರಿಗೂ ಗೊತ್ತಿರೋದೇನೆ. ಇವ್ನು ಪ್ರೆಸ್ಸಿಗೆ ಹೊಡಿತಾನೆ ಅಂತ ಎಲ್ಲರಿಗೂ ಗೊತ್ತಿರೋದೇನೆ. ನಿನಗೆ ಕೆಲವೊಂದೇನು ಗೊತ್ತಾ, ಕೆಲವೊಬ್ರು ಅನ್ಕೊಂತಾರೆ ಪ್ರೆಸಿಡೆಂಟ್ಗೆ ಸೋಮ ತಮ್ಮನ್ ತರ ಅಂತ. ಕೆಲವೊಬ್ರಿಗೆ ಹೇಳಿದ್ರೆ ನಂಬಲ್ಲ. ಏನಂತಾರೆ ಗೊತ್ತಾ, ನಿಜಾನ ಅಂತಾರೆ. 1000% ನಿಜ. ನಾನು ಕೇಳಿದೀನಿ. ಮುಸ್ರೆ ಮಂಜ ಮುಂದೆ ಮುಸ್ರೆ ಮಂಜಂಗೆ ಹೇಳೋಣ ಡೈರೆಕ್ಟ್ ಆಗಿ, ಏನಂತ ನಿಮ್ ಬಾಸ್ಗೆ ಹೊಡೆದೇ ಬಿಡ್ತೀನಲ್ಲ ಅಂತ ಹೇಳಿ. ನಮ್ಮ ಮುಸ್ರೆ ಮಂಜ ಹೇಳೋನೆ ಏನಂತ ಹಿಂಗಂತ ಅನ್ಕೊಂಡವನು. ಏನೋ ಬಂದಿರೋದು ಅವನಿಗೆ. ಮತ್ತೀಗ ಅವ್ರಿಗೆ ಇವ್ನಿಗೆ ಏನಕ್ಕೆ ಬೇಕಪ್ಪ? ಅವ ಅಣ್ಣಂಗೆ ಗೊತ್ತಾಗಲ್ಲ, ಹೊಡ್ದಾಗ್ಲಿ ಗೊತ್ತಾಗದ್ ಬಿಟ್ಟಾಕು. ಅವ ಅಣ್ಣನು ಕೇಳಲಿಲ್ಲ ಅಂದ್ರೆ ಅವನ್ ತವನೇ ಹೋಗ್ಲಿ, ನಮ್ಗೇನಾಗ್ಬೇಕಾಯ್ತಿ? ಅವ ಅಣ್ಣ ತಿರ್ಗಾ ಸೋಮ ಅಂತ ಹೋಯ್ತು ಅಂದ್ರೆ ಅವ ಅಣ್ಣಂದೆ ಏನಾನ ಮಾಡ್ಕೊಂಬಿಡ್ಲಿ ಬಿಡು. ಹಿಂಗೂ ನಮ್ಗೆ ಯಾಕೆ ಕರಿಯೋದು ಹೇಳೋಣ, ಕೇಳೋದೇ ಕೇಳಲಿ. ಅವ ಅಣ್ಣ ಕೇಳ್ದಿದ್ರೆ ಹೆಂಗನ ಮಾಡ್ಕೊಂಡ್ಲಿ ಬಿಡು. ಅವನಿಂದ ಏನಾಗ್ಬೇಕಿತ್ತು ಈ ಅಣ್ಣಂಗೆ? ಈ ಅಣ್ಣಂದೆ ಎಷ್ಟೋ ಖರ್ಚಾಗುತ್ತೆ ಅಷ್ಟೇ. ಏನಾಗುತ್ತೆ ಹೇಳ? ಅಣ್ಣಂದಿಂದ ಏನು ಪ್ರಯೋಜನ ಇಲ್ಲ. ಯಾಕೆ ಕೊಡ್ತಾ ಹೆಣ್ಮಗಳದಲ್ಲಿ ಇವ್ರಿಗೆ ಹೊಡಿಬೇಕು ಅಂತ ಕಾಸು ಅವನಿಗೆ? ಯಾರು ಇರ್ಬೋದು? ಈಗ ಕಳಾಸಿ ಪಾಳ್ಯದಲ್ಲಿ ಬರ್ತಾರ ತಗೊಳಪ್ಪ ಹೊಸ ವರ್ಷಕ್ಕೆ ಇಬ್ರು ಹುಡುಗರು. ಇಬ್ರು ಹುಡುಗರು ಕರೆಸ್ತಾನೆ. ಜಾಸ್ತಿ ಯತೀಶ ನನ್ನ ಮಗ ಏನು ಜೊತೆಗಿರೋದು. ಸಿರಗಿಟ್ಟೆ ಭಾಳ ಹೊಡ್ತಾವ ನೀವು. ಅವನು ಹೊಸಾಳಿನ ತೋಟ ಅಲ್ಲ? ಯಾರು ಹೊಸಾಳಿನ ತೋಟನ ಸಿರಗಿಟ್ಟು ಒಳಗೆ ಗೊತ್ತಲ್ಲ? ಯಾವ್ದು ತೋಟ ಅದು? ಯಾವ್ದು ಗೊತ್ತಿಲ್ಲಪ್ಪ ನನಗೆ.
ಏನು ಸಿರಾಗೆ ಟೊಟ್ನ ಕೇಳಿದೀನಿ ಜಾಸ್ತಿ ಅಲ್ಲಿ ಓಡಾಡ್ತಾರೆ ಅಂತ. ಹಾಂ ಆ ತೋಟದಲ್ಲಿ ಇರ್ತಾರೆ ಅಂತ ಗೊತ್ತಾಗೈತೆ. ಹಾಂ ತೋಟದಲ್ಲಿ ಒಂದು ದೊರಡೆ ಮಾಡೋಣ ಅಂತ ಎಲ್ಲ ಪ್ಲಾನ್ ಹಾಕೊಂಡಿದ್ದು ಗೊತ್ತಾಗೈತೆ. ಆ ಒಯ್ಯಂಗ್ ಹೊಡ್ದಿರೋದು ಗೊತ್ತಾಗೈತೆ. ಯಾವ ಹಿಂಗೆ? ಅದು ತೋಟದಲ್ಲಿರೋನ್ನೇ. ಹಾಂ ಯಾವ ತೋಟ? ಗೊತ್ತಿಲ್ಲಪ್ಪ, ಸಿರಾಗೇಟಲ್ಲಿ ತೋಟದಲ್ಲಿರೋನ್ ಹೊಡ್ದವ್ರು ಫಸ್ಟ್ ಅಂತ. ಹಾಂ ಅದು ಶಿವಣ್ಣನೇ ಹೇಳಿದ್ದು. ಹಾಂ ಶಿವಂಗೆ ಏನು ಹೇಳಿಲ್ವಾ ಮಾಡೋಣ ಇದು ಅಂತ? ಏನು ಶಿವಣ್ಣಂಗೆ ಏನು ಹೇಳಿಲ್ಲ ಅವ್ನು. ಮಾಡೋಣ ಹಂಗೆ ಹಿಂಗೆ ಅಂತ. ಒಟ್ನಾಗ ಶಿವಣ್ಣಂಗೂ ಡೌಟ್ ಐತಿ ಇವ್ನು ಆ ಕೆಲಸ ಮಾಡ್ತಾನೆ ಕಣಮ್ಮ ಅಂತ. ಯಾಕಲ್ಸ ಅದು ಅದು ಪ್ರೆಸಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಬಿಡ ಅಣ್ಣಂಗೆ. ನಾನು ಈ ವಿಷಯ ಯಾರಿಗೂ ಹೇಳಿಲ್ಲಪ್ಪ, ನಿನ್ನ ಹತ್ರನೇ ಹೇಳಿದ್ದು. ಏನು ಊಟ ಮಾಡ್ದ? ಊಟ ಅದೇ ಇವಾಗ ಅದೇನದು ಮೂಲಂಗಿ ಸಾರು. ಅಕ್ಕಿ ಮೂಟೆ ಕೊಡ್ಸಪ್ಪಿ ಒಂದ. ಯಾರಿಗೆ? ನನಗೆ. ಯಾಕೆ? ಅದು ಕೊಡಿಸ್ಕೊಬೇಕು ಯಾರ ಹತ್ರ, ನನ್ನ ಮನೆಗೆ. ನಾವು ತಗೊಂಬಾರ್ದು, ಕೊಡಿಸ್ಕೊಬೇಕು. ಪೂಜೆನಾ? ಕೊಡ್ಸು ಒಂದು. ತಿನ್ನಕ್ಕೆ ಅನ್ನೋ ಪೂಜೆ ಅಂತ ಹಾಕಿಬಿಟ್ಟೆ ಬಿಡ್ತೀಯ. ಕೊಡ್ಸಪ್ಪಿ ಒಂದು ಅಕ್ಕಿ ಮೂಟೆನ. ಆಯ್ತು ಬಿಡು. ಯಾವಾಗ? ಇವಲ್ಲಿ ಈಗಲೇ ಬಾರಪ್ಪಿ, ನಮ್ಮ ಆಟೋ ಹುಡುಗ ಬರ್ತಾನೆ. ಬೇಡ, ನಮ್ಮ ಹುಡುಗ ಆಟೋ ಜೊತೆ ಹೋಗ್ಬಿಡ್ತೀನಿ. 2 ನಿಮಿಷ ಅಲ್ಲೇ ಹೋಗಿ ಬಂದ್ಬಿಡ್ತೀಯ. ಇಲ್ಲ ಹೋಗಂತ. ಇಲ್ಲ 2 ನಿಮಿಷ ಹೋಗ್ಬಿಡ್ತೀನಿ. ಪ್ರಸಾದ ಮಾಡಿಸ್ತಿದೀವಿ ಅದಕ್ಕೆ. ಎಲ್ಲಿ? ಈ ದೇವಸ್ಥಾನ ಚಾಮುಂಡೇಶ್ವರಿ.